ಒಬ್ಬ ಗುರುವಿನ ಬಳಿ ನಾವೇನೇನು ಕಲಿತೀವಿ? ಆ ಆ ಈ ABCD, ಸೈನ್ಸು, ಮ್ಯಾಥ್ಸು ಅಲ್ವಾ? ನಿಮ್ಮನ್ನ ಯಾರಾದರೂ ನಿನ್ನ ಗುರು ಯಾರು ಅಂತ ಕೇಳಿದ್ರೆ ನೀವು ಯಾವುದೋ ಶಾಲೆಯ ಟೀಚರ್ ಹೆಸರೋ ಅಥವಾ ಯಾವುದೋ ದೊಡ್ಡ ಸ್ವಾಮೀಜಿ ಹೆಸರನ್ನೋ ಹೇಳ್ತೀರಾ. ಆದರೆ ಒಬ್ಬ ದೇವರಿಗೆ, ಅಕ್ಷರಶಃ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ ದೇವರಿಗೆ ಗುರು ಯಾರು ಅಂತ ಕೇಳಿದ್ರೆ ಒಂದು ಹೆಬ್ಬಾವು, ಒಂದು ಜೇಡರವಳ, ದುಡ್ಡಿಗಾಗಿ ಕಾಯ್ತಾ ಇದ್ದಂತಹ ಒಬ್ಬ ವೇಶ್ಯೆ, ಭಿಕ್ಷೆ ಬೇಡುವ ಒಬ್ಬ ಅನಾಥ ಮಗು. ಶಾಕಾಯ್ತಲ್ವಾ? ಏನ್ ಸರ್ ಇದು? ವೇಶ್ಯೆ, ಹೆಬ್ಬಾವು, ಜೇಡ್ರುಳ ಇವರೆಲ್ಲ ದೇವರಿಗೆ ಗುರುವಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ನಿಸ್ತಾ ಇದೆಯಾ? ಹೌದು, ಇದು ಸಾಧ್ಯ. ಇದು ಭಾರತೀಯ ಇತಿಹಾಸದ ಅತ್ಯಂತ ವಿಲಕ್ಷಣವಾದ ಆದರೆ ಅಷ್ಟೇ ಸತ್ಯವಾದ ಆಧ್ಯಾತ್ಮಿಕ ರಹಸ್ಯ. ಸ್ನೇಹಿತರೆ, ಇವತ್ತು ನಾನು 24 ವಿಚಿತ್ರ ಗುರುಗಳ ಕಥೆಯನ್ನು ಹೇಳ್ತಾ ಇದ್ದೇನೆ. ಈ ಕತೆ ನಿಮ್ಮ ಬದುಕನ್ನೇ, ನೀವು ಜಗತ್ತನ್ನು ನೋಡುವ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಸ್ನೇಹಿತರೆ, ಅವಧೂತರ ನಿಗೂಢ ಪ್ರಪಂಚ ಸರಣಿಯ 2ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ನಾವು ಅವಧೂತರು ಅಂದ್ರೆ ಯಾರು, ಅವರ ಏಕೆ ಹುಚ್ಚರಂತೆ ಆಡ್ತಾರೆ ಅನ್ನೋದಕ್ಕೆ ತಿಳ್ಕೊಂಡಿದ್ವಿ. ಆ ವಿಡಿಯೋಗೆ ನೀವು ಕೊಟ್ಟ ಅದ್ಭುತ ರೆಸ್ಪಾನ್ಸ್ಗೆ ಧನ್ಯವಾದಗಳು. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವತ್ತು ನಾವು ಅವಧೂತ ಪರಂಪರೆಯ ಮೂಲ ಪುರುಷ, ಸಾಕ್ಷಾತ್ ತ್ರಿಮೂರ್ತಿಗಳ ಅವತಾರವಾದ ಭಗವಾನ್ ದತ್ತಾತ್ರೇಯರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶ್ರೀಮದ್ ಭಾಗವತದಲ್ಲಿ ಏಕದಶ ಸ್ಕಂದದಲ್ಲಿ ಅಂದ್ರೆ 11ನೇ ಸ್ಕಂದದಲ್ಲಿ ಒಂದು ರೋಚಕವಾದಂತಹ ಕತೆ ಬರುತ್ತೆ. ಯದು ಮಹಾರಾಜ ಇಡೀ ಭೂಮಂಡಲವನ್ನೇ ಆಳ್ತಾ ಇದ್ದ ಮಹಾನ್ ಚಕ್ರವರ್ತಿ. ಆತನಿಗೆ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಒಂದಿನ ಆತ ದಟ್ಟವಾದ ಕಾಡಿಗೆ ಬೇಟೆಯಾಡಲು ಹೋಗ್ತಾನೆ. ಆ ಕಾಡಿನಲ್ಲಿ ಮಧ್ಯೆ ಒಬ್ಬ ಯುವಕ ಕಾಣಿಸ್ಕೊಳ್ತಾನೆ. ಆತನ ಮೈ ಮೇಲೆ ಬಟ್ಟೆ ಕೂಡ ಇರೋದಿಲ್ಲ, ದಿಗಂಬರನಾಗಿ ನಿಂತಿರ್ತಾನೆ, ಅಂದರೆ ಬೆತ್ತಲೆಯಾಗಿ ನಿಂತಿರ್ತಾನೆ. ಆದರೆ ಆತನ ಮುಖದಲ್ಲಿ ಕೋಟಿ ಸೂರ್ಯರ ತೇಜಸ್ಸಿತ್ತು. ನಾನು ಅದನ್ನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ. ಆತ ಯಾವ ಚಿಂತೆ ಇಲ್ಲದೆ ಮುಖದಲ್ಲಿ ಸದಾ ನಗುವಿನ ಕೊಂಡು ಕಾಡಿನಲ್ಲಿ ಅಲ್ದಾಡ್ತಾ ಇರ್ತಾನೆ. ಯದು ಮಹಾರಾಜ ಆ ಯುವಕನ ಬಳಿ ಹೋಗಿ ನಮಸ್ಕರಿಸಿ ಕೇಳ್ತಾನೆ, ಸ್ವಾಮಿ, ನನ್ನ ಹತ್ರ ಕೋಟೆ ಕೊತ್ತಲಗಳಿವೆ, ಅಪಾರ ಸಂಪತ್ತಿದೆ, ಆದರೂ ನನ್ನ ಮನಸ್ಸಿನಲ್ಲಿ ನೆಮ್ಮದಿಯೇ ಇಲ್ವಲ್ಲ. ಯಾವಾಗಲೂ ಏನೋ ಒಂಥರ ಭಯ, ನೆಮ್ಮದಿ ಇಲ್ಲ. ಆದರೆ ನಿಮ್ಮ ಬಳಿ ಒಂದೇ ಒಂದು ಬಿಡಿಗಾಸಿ ಇಲ್ಲ, ಮೈ ಮುಚ್ಕೊಳ್ಳೋಕ್ಕೆ ಬಟ್ಟೆನೇ ಇಲ್ಲ. ಆದರೂ ನೀವಿಷ್ಟು ಖುಷಿಯಾಗಿದ್ದೀರಲ್ಲ, ನಿಮ್ಮ ಆನಂದಕ್ಕೆ ಈ ಕಾರಣವೇನು? ನಿಮಗೆ ಈ ಜ್ಞಾನವನ್ನು ಕೊಟ್ಟ ಮಹಾನ್ ಗುರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆ ಯುವಕ ಅಂದರೆ ದತ್ತಾತ್ರೇಯರು ಮುಗುಳ್ನಕ್ಕು ಹೇಳ್ತಾರೆ, ರಾಜನೇ, ನನ್ನ ಖುಷಿಗೆ ಕಾರಣ ನನ್ನಲ್ಲಿರುವಂತಹ ಅಹಂಕಾರದ ನಾಶ. ಮತ್ತು ನನ್ನ ಗುರು ಒಬ್ಬನಲ್ಲ, 24 ಮಂದಿ. ಯದು ಮಹಾರಾಜರಿಗೆ ಆಶ್ಚರ್ಯ, 24 ಗುರುಗಳ? ಯಾರವರು? ಆಗ ಭಗವಾನ್ ದತ್ತಾತ್ರೇಯರು ಆ 24 ಗುರುಗಳ ಪಟ್ಟಿಯನ್ನು ಹೇಳ್ತಾರೆ. ಆ 24 ಗುರುಗಳು ಯಾರು ಗೊತ್ತಾ? ಭೂಮಿ, ಗಾಳಿ, ಆಕಾಶ, ನೀರು, ಬೆಂಕಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಪತಂಗ, ಜೇನುನೊಣ, ಆನೆ, ಜೇನು ಕೀಳುವವನು, ಜಿಂಕೆ, ಮೀನು, ಪಿಂಗಳೆ ಎನ್ನುವಂತಹ ವೇಶ್ಯೆ, ಒಂದು ಮಗು, ಕುಮಾರಿ ಎನ್ನುವಂತಹ ಹೆಣ್ಣುಮಗಳು, ಬಾಣ ಮಾಡೋನು, ಹಾವು, ಜೇಡ, ಭೃಂಗಿ ಅಂದರೆ ಒಂದು ಕೀಟ, 24ನೇದು ತನ್ನ ಸ್ವಂತ ದೇಹ. ಆಶ್ಚರ್ಯ ಆಗುತ್ತಲ್ಲ. ಇದು ಮನುಷ್ಯರ ಪಟ್ಟಿಯಲ್ಲ, ಬದಲಾಗಿ ಪ್ರಕೃತಿಯ ಪಟ್ಟಿ. ಅವಧೂತರ ದೃಷ್ಟಿಯಲ್ಲಿ ಜ್ಞಾನ ಅನ್ನೋದು ಯಾವುದೇ ಆಶ್ರಮದಲ್ಲಿ, ಪುಸ್ತಕಗಳಲ್ಲಿ ಮಾತ್ರ ಸಿಗೋವಂಥದ್ದಲ್ಲ. ಕಣ್ಣು ತೆರೆದು ನೋಡುವ ದೃಷ್ಟಿ ಇದ್ದರೆ ಪ್ರಕೃತಿಯ ಪ್ರತಿಯೊಂದು ಕಣವು ನಮಗೆ ಗುರುವೇ. ಬನ್ನಿ, ದತ್ತಾತ್ರೇಯರು ಇವುಗಳಿಂದ ಏನೇನನ್ನ ಕಲ್ತರು ಅಂತ ಕೆಲವು ಪ್ರಮುಖವಾದದ್ದನ್ನು ಬೆಚ್ಚಿ ಬೀಳಿಸುವಂತಹ ಉದಾಹರಣೆಗಳೊಂದಿಗೆ ನೋಡೋಣ. ಪ್ರತಿಯೊಂದು ಕಥೆಯಲ್ಲೂ ನಿಮಗೊಂದು ಲೈಫ್ ಲೆಸನ್ ಅಂತೂ ಖಂಡಿತವಾಗ್ಲೂ ಇದೆ. ಮೊದಲನೇದು ಪಿಂಗಳೆ ಎನ್ನುವಂತಹ ವೈಶ್ಯೆ. ದತ್ತಾತ್ರೇಯರ 17ನೇ ಗುರು ಒಬ್ಬ ವೇಶ್ಯೆ, ಅವಳ ಹೆಸರು ಪಿಂಗಳೆ. ಒಂದಿನ ರಾತ್ರಿ ಪಿಂಗಳೆ ತನ್ನ ಮನೆಯ ಬಾಗಿಲಿನಲ್ಲಿ ನಿಂತು ಒಬ್ಬ ಶ್ರೀಮಂತ ಗ್ರಾಹಕನಿಗಾಗಿ ಕಾಯ್ತಾ ಇರ್ತಾಳೆ, ಕಸ್ಟಮರ್ಗಾಗಿ. ಇವತ್ತು ಯಾರಾದರೂ ದೊಡ್ಡ ಕುಳ ಬರ್ತಾನೆ, ನನಗೆ ಬಹಳ ದುಡ್ಡು ಸಿಗುತ್ತೆ ಅಂತ ಆಸೆಯಿಂದ ಕಾಯ್ತಿರ್ತಾಳೆ. ಮಧ್ಯರಾತ್ರಿ ಆಯಿತು, ಯಾರೂ ಬರಲಿಲ್ಲ. ಅವಳಿಗೆ ನಿದ್ರೆ ಬರ್ತಾ ಇತ್ತು. ಆದರೂ ದುಡ್ಡಿನ ಆಸೆ ಅವಳನ್ನು ಮಲಗಕ್ಕೆ ಬಿಡ್ತಾ ಇರಲಿಲ್ಲ. ಬೆಳಗಿನ ಜಾವ 3 ಗಂಟೆ ಆಯಿತು. ಅವಳ ಕಾಯುವಿಕೆ ಹತಾಶೆಯಾಗಿ ಕೋಪವಾಗಿ ಬದಲಾಯಿತು. ಇದ್ದಕ್ಕಿದ್ದಂತೆ ಅವಳ ಮನಸ್ಸಿನಲ್ಲಿ ಒಂದು ಜ್ಞಾನೋದಯವಾಗುತ್ತೆ. ಈ ಹೊಲಸು ದುಡ್ಡಿಗಾಗಿ, ಯಾರೋ ಒಬ್ಬ ಕಾಮುಕನಿಗಾಗಿ ನಾನು ಇಡೀ ರಾತ್ರಿ ನಿದ್ದೆಗೆಟ್ಟು ಕಾದ್ನಲ್ಲ. ಇದೇ ಕಾಯುವಿಕೆಯನ್ನು, ಇದೇ ಪ್ರೀತಿಯನ್ನು ಭಗವಂತನ ಮೇಲೆ ಇಟ್ಟಿದ್ರೆ ನನಗೆ ಎಂದಿಗೂ ಮುಕ್ತಿ ಸಿಗ್ತಾ ಇತ್ತು ಅಂತ ಆಕೆ ತನ್ನ ತಪ್ಪನ್ನು ಅರಿತುಕೊಳ್ತಾಳೆ. ಮರುಕ್ಷಣವೇ ದುಡ್ಡಿನ ಆಸೆಯನ್ನು ಬಿಟ್ಟು ನೆಮ್ಮದಿಯಾಗಿ ಹೋಗಿ ಮಲಗ್ತಾಳೆ. ದತ್ತಾತ್ರೇಯರು ಹೇಳ್ತಾರೆ, ಮಹಾರಾಜ, ಆ ಪಿಂಗಳೆ ನನಗೆ ದೊಡ್ಡ ಪಾಠವನ್ನು ಕಲಿಸಿದ್ಲು. ಮನುಷ್ಯನಿಗೆ ಆಶೆಯೇ ಪರಮ ದುಃಖ, ನಿರಾಸೆಯೇ ಪರಮ ಸುಖ. ಇದಕ್ಕಾಗಿ ನಾನು ಅವಳನ್ನು ಗುರುವಾಗಿ ಸ್ವೀಕರಿಸಿದೆ ಅಂತ ಹೇಳ್ತಾರೆ. ಇನ್ನು ಹೆಬ್ಬಾವನ ಬಗ್ಗೆ ಮಾತಾಡ್ತಾರೆ. ಸ್ನೇಹಿತರೆ, ನಾವು ದುಡ್ಡಿಗಾಗಿ, ಊಟಕ್ಕಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಾಯಿ ಪಾಡು ಪಡ್ತೀವಿ ಅಲ್ವಾ?
ಆದರೆ ದತ್ತಾತ್ರೇಯರ 9ನೇ ಗುರು ಯಾರು ಗೊತ್ತಾ? ಒಂದು ಹೆಬ್ಬಾವು. ಹೆಬ್ಬಾವು ಇತರ ಪ್ರಾಣಿಗಳಂತೆ ಬೇಟೆಯಾಡಲು ಓಡಿ ಹೋಗೋದಿಲ್ಲ. ಅದು ಒಂದು ಕಡೆ ಸುಮ್ಮನೆ ಬಿದ್ದಿರುತ್ತೆ. ತನ್ನ ಬಾಯಿಯ ಹತ್ತಿರ ಯಾವ ಪ್ರಾಣಿ ಬರುತ್ತದೋ ಅದನ್ನು ಮಾತ್ರ ತಿನ್ನುತ್ತೆ. ಏನು ಸಿಗದಿದ್ದರೂ ತಿಂಗಳುಗಟ್ಟಲೆ ಉಪವಾಸ ಇರುತ್ತದೆ. ಆದರೆ ಎಂದಿಗೂ ಆಹಾರವನ್ನು ಹುಡುಕೊಂಡು ಪರದಾಡೋದಿಲ್ಲ. ಇದನ್ನೇ ಅಜಗರ ವೃತ್ತಿ ಅಂತಾರೆ. ದತ್ತಾತ್ರೇಯರು ಹೇಳ್ತಾರೆ, ಹೆಬ್ಬಾವಿನಂತೆ ನಾನು ಒಂದು ಕಡೆ ನೆಮ್ಮದಿಯಾಗಿರ್ತೇನೆ. ನನ್ನ ಕರ್ಮಕ್ಕೆ ತಕ್ಕಂತೆ ಪ್ರಕೃತಿಯೇ ನನಗೆ ಊಟವನ್ನು ತಂದುಕೊಟ್ರೆ ತಿಂತೇನೆ, ಇಲ್ದಿದ್ರೆ ಉಪವಾಸ ಇರ್ತೇನೆ. ಭವಿಷ್ಯದ ಬಗ್ಗೆ ನನಗೆ ಯಾವ ಚಿಂತೆಯೂ ಇಲ್ಲ ಅಂತ ಅದಕ್ಕಾಗಿಯೇ ಹೆಬ್ಬಾವನ್ನು ಗುರುವಾಗಿ ತೆಗೆದುಕೊಳ್ತಾರೆ. ಇಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದ ಏಕಾಗ್ರತೆ ಮತ್ತು ಒಂಟಿತನವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ದತ್ತಾತ್ರೇಯರು ಬಹಳ ಅದ್ಭುತವಾದ 2 ಗುರುಗಳಿಂದ ಕಲ್ತಿದ್ದಾರೆ. ಇದು ಇವತ್ತಿನ ನಮ್ಮ ಯುವಜನತೆಯ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಬಹಳ ಮುಖ್ಯವಾದಂತಹ ಪಾಠ. ಕುಮಾರಿ ಎನ್ನುವಂತಹ ಒಂದು ಚಿಕ್ಕ ಮಗಳು, ದತ್ತಾತ್ರೇಯರು ಒಮ್ಮೆ ಒಂದು ಹಳ್ಳಿಯ ಮೂಲಕ ಹೋಗ್ತಿದ್ಲು. ಅಲ್ಲೊಬ್ಬ ಹೆಣ್ಮಗಳು ಮನೆಯಲ್ಲಿ ಭತ್ತ ಕುಟ್ತಾ ಇದ್ಲು. ಅವಳ ಕೈಯಲ್ಲಿ ಬಹಳಷ್ಟು ಬಳೆಗಳಿದ್ವು. ಆಕೆ ಭತ್ತ ಕುಟ್ಟುವಾಗ ಆ ಬಳೆಗಳನ್ನು ಒಂದಕ್ಕೊಂದು ಬಡಿದು ವಿಪರೀತ ಶಬ್ದ ಮಾಡ್ತಿದ್ವಂತೆ. ಮನೆಯಲ್ಲಿ ಕೆಲವು ಅತಿಥಿಗಳು ಮಲಗಿದ್ರು. ಅವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಆಕೆ ಏನು ಮಾಡಿದ್ಲು ಗೊತ್ತಾ? ತನ್ನ ಕೈಯಲ್ಲಿದ್ದ ಬಳೆಗಳನ್ನು ಒಂದೊಂದಾಗಿ ಒಡೆದು ಹಾಕಿ ಕೊನೆಗೆ ಅವಳು 2 ಕೈಗಳಲ್ಲಿ ಕೇವಲ ಒಂದೊಂದೇ ಬಳೆಗಳು ಉಳೀತು. ಈಗ ಆಕೆ ಭತ್ತ ಕುಟ್ಟುವಾಗ ಯಾವ ಶಬ್ದವೂ ಬರಲಿಲ್ಲ. ದತ್ತಾತ್ರೇಯರು ಯದುವಿಗೆ ಹೇಳ್ತಾರೆ, ರಾಜ, ಎಲ್ಲೆಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಜನರು ಸೇರ್ತಾರೋ ಅಲ್ಲಿ ಗಲಾಟೆ, ಜಗಳ, ಕದನ ಶುರುವಾಗುತ್ತೆ. ಮನುಷ್ಯ ಒಂಟಿಯಾಗಿದ್ದಾಗ ಮಾತ್ರ ಆ ಒಂದೇ ಒಂದು ಬಳೆಯಂತೆ ಸಂಪೂರ್ಣ ಪ್ರಶಾಂತವಾಗಿರಲು ಸಾಧ್ಯ. ಇದು ಅವಧೂತರು ಸಮಾಜದಿಂದ ದೂರವಿರಲು ಕಾರಣಗಳನ್ನ ಸ್ಪಷ್ಟಪಡಿಸ್ತವೆ. ಇನ್ನು ಈ ಬಾಣ ಮಾಡೋವನ್ನು ಕೂಡ ಗುರುವಾಗಿ ಸ್ವೀಕರಿಸ್ತಾರೆ ದತ್ತಾತ್ರೇಯರು. ಇದು ನನಗೊಂಥರ ಫೇವ್ರೇಟ್ ಗುರು. ದತ್ತಾತ್ರೇಯರು ಒಬ್ಬ ಕಮ್ಮಾರನನ್ನು, ಅಂದರೆ ಬಾಣ ಮಾಡುವವನನ್ನು ನೋಡ್ತಾರೆ. ಆತ ಒಂದು ಬಾಣದ ತುದಿಯನ್ನು ಮೊಣಚು ಮಾಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸಂಪೂರ್ಣವಾಗಿ ಮಗ್ನನಾಗೋಗಿರ್ತಾನೆ. ಅವನ ಧ್ಯಾನ ಎಷ್ಟಿತ್ತೆಂದರೆ ಆತನ ಪಕ್ಕದಲ್ಲಿ ಸ್ವತಃ ಮಹಾರಾಜರ ಸೈನ್ಯ, ಆನೆ, ಕುದುರೆಗಳ ಮೆರವಣಿಗೆಗಳು ಭಾರಿ ಶಬ್ದ ಮಾಡ್ಕೊಂಡು ಹೋಯ್ತು. ಆದರೆ ಆ ಬಾಣ ಮಾಡೋನಿಗೆ ಶಬ್ದ ಕೇಳಲೇ ಇಲ್ಲ. ಆತನ ಕಣ್ಣು ಕೇವಲ ಬಾಣದ ತುದಿಯ ಮೇಲಿತ್ತು. ದತ್ತಾತ್ರೇಯ ಹೇಳ್ತಾರೆ, ನಾನು ಧ್ಯಾನಕ್ಕೆ ಕೂತಾಗ ನನ್ನ ಮನಸ್ಸು ಆ ಬಾಣ ಮಾಡುವವನಂತೆ ಭಗವಂತನ ಮೇಲೆ ಮಾತ್ರ ನೆಟ್ಟಿರಬೇಕು. ಪ್ರಪಂಚದಲ್ಲಿ ಭೂಕಂಪವೇ ಆದರೂ ನನ್ನ ಧ್ಯಾನ ಭಗ್ನವಾಗಬಾರದು ಅಂತ. ಮನುಷ್ಯ ಎಷ್ಟೇ ದೊಡ್ಡವನಾದರೂ ಪ್ರಕೃತಿಯ ನಿಯಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಮಾಡುವ ಸಣ್ಣ ತಪ್ಪುಗಳು ನಮ್ಮನ್ನು ಹೇಗೆ ನಾಶ ಮಾಡ್ತದೆ ಅಂತ ದತ್ತಾತ್ರೇಯರು ಪ್ರಾಣಿ ಪಕ್ಷಿಗಳಿಂದಲೂ ಕಲ್ತರು. ಅದಕ್ಕೆ ಇನ್ನೊಂದು ಗುರುಗಳು ನಿಲ್ತಾರೆ, ಪತಂಗ ಅಂದರೆ ಕಣ್ಣಿನ ಆಸೆಗೆ ಬಲಿಯಾದ ಬೆಂಕಿಗೆ ಹಾರಿ ಪ್ರಾಣ ಬಿಡ್ತದೆ. ನಿಮ್ಗೆ ಗೊತ್ತಲ್ವಾ? ಹಾಗೆ ಮನುಷ್ಯ ಕೇವಲ ಬಾಹ್ಯ ಸೌಂದರ್ಯಕ್ಕೆ, ಹೆಣ್ಣು ಅಥವಾ ಗಂಡಿನ ರೂಪಕ್ಕೆ ಮರುಳಾಗಿ ತನ್ನ ಜೀವನವನ್ನೇ ನಾಶ ಮಾಡಿಕೊಳ್ತಾನೆ. ಇದಕ್ಕೂ ಕೂಡ ಅವರು ಗುರುವಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಮೀನನ್ನು ಗುರುವಾಗಿ ತೆಗೆದುಕೊಂಡಿದ್ದಾರೆ. ಮೀನು ನಾಲಿಗೆಯ ಆಸೆಗೆ ಬಲಿಯಾಗಿ ಗಾಳಕ್ಕೆ ಸಿಕ್ಕಿ ಹಾಕೊಳ್ತದೆ. ರುಚಿಯ ಆಸೆಗೆ ಮನುಷ್ಯನು ಸಾವಿಗೆ ಕಾರಣವಾಗ್ತಾನೆ. ಅದರಿಂದ ನಾನು ಕಲಿತೆ ಅಂತ ಹೇಳ್ತಾರೆ. ಇನ್ನು ಆನೆ, ಕಾಡಿನಲ್ಲಿ ಗಂಡು ಆನೆಯನ್ನು ಹಿಡಿಯಲು ಒಂದು ಗುಂಡಿ ತೋಡಿ ಅದರ ಮೇಲೆ ಮಣ್ಣು ಮುಚ್ಚಿ ಪಕ್ಕದಲ್ಲಿ ಒಂದು ಹೆಣ್ಣು ಆನೆಯನ್ನು ಕಟ್ಟಿರ್ತಾರೆ. ಗಂಡು ಆನೆ ಕಾಮದ ಆಸೆಯಿಂದ ಹೆಣ್ಣಾನೆಯ ಬಳಿ ಓಡಿ ಬಂದು ಗುಂಡಿಗೆ ಬೀಳ್ತದೆ. ಕಾಮಾಂಧತೆ ಮನುಷ್ಯನನ್ನ ಬಂಧನಕ್ಕೆ ದೂಡ್ತದೆ ಅನ್ನೋದು ಇದರ ಅರ್ಥ. ಜೇಡರೊಳ ತನ್ನ ಹೊಟ್ಟೆಯೊಳಗಿಂದಲೇ ನೂಲನ್ನು ತೆಗೆದು ಬಲೆಯನ್ನು ಒಣೆಯುತ್ತದೆ, ಸೃಷ್ಟಿ ಮಾಡುತ್ತೆ. ಆ ಬಲೆಯನ್ನು ತಾನೇ ಓಡಾಡುತ್ತದೆ, ಆ ಸ್ಥಿತಿಗೆ ತರುತ್ತೆ. ಮತ್ತು ಕೊನೆಗೆ ಆ ಬಲೆಯನ್ನು ತಾನೇ ನುಂಗಿ ಬಿಡ್ತದೆ, ಲಯ ಮಾಡುತ್ತೆ. ಹಾಗೆ ಭಗವಂತ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದು ಆತನೇ, ಕೊನೆಗೆ ತನ್ನಲ್ಲೇ ಲೀನ ಮಾಡಿಕೊಳ್ತಾನೆ. ಅವನಿಗಿರುವಂತಹ ಕೆಪಾಸಿಟಿ ಅದು ಅಂತ ಆನೆಯನ್ನು, ಜೇಡವನ್ನು, ಈ ರೀತಿ ವಿಚಿತ್ರವಾದಂತಹ ಪ್ರಾಣಿಗಳನ್ನೆಲ್ಲ ಗುರುವಾಗಿ ಸ್ವೀಕರಿಸಿದ್ದಾರೆ. ರಾಜ ಯದುವಿಗೆ ದತ್ತಾತ್ರೇಯರು 23 ಗುರುಗಳನ್ನ ಹೇಳಿದ್ರು. ಆದರೆ 24ನೇ ಗುರು ಯಾರು ಅಂತ ಕೇಳಿದಾಗ ದತ್ತಾತ್ರೇಯರು ತಮ್ಮ ದೇಹವನ್ನೇ ತೋರಿಸ್ತಾರೆ. ಹೌದು, 24ನೇ ಗುರು ತನ್ನ ಸ್ವಂತ ದೇಹ. ದತ್ತಾತ್ರೇಯರು ಹೇಳ್ತಾರೆ, ರಾಜ, ಈ ದೇಹವನ್ನೇ ನನಗೆ ಅಂತಿಮ ಗುರು. ಯಾಕೆ ಗೊತ್ತಾ? ಈ ದೇಹ ಹುಟ್ಟಿದೆ, ಬೆಳೆದಿದೆ ಮತ್ತು ಒಂದು ದಿನ ಖಂಡಿತವಾಗಿಯೂ ಸಾಯುತ್ತೆ. ಇದು ನನಗೆ ವಿವೇಕವನ್ನು ಕಲಿಸ್ತಾ ಇದೆ. ನೀನು ಈ ದೇಹವಲ್ಲ, ನೀನು ಆತ್ಮ ಎಂಬ ಪಾಠವನ್ನು ಈ ದೇಹವೇ ಪ್ರತಿದಿನ ನನಗೆ ನೆನಪಿಸ್ತಾ ಇದೆ. ಈ 24 ಗುರುಗಳ ಕಥೆಯನ್ನು ಕೇಳಿದ ಯದು ಮಹಾರಾಜನಿಗೆ ಸಂಪೂರ್ಣ ಜ್ಞಾನೋದಯವಾಗುತ್ತೆ. ಆತನ ಅಹಂಕಾರ ಕರಗಿ ನೀರಾಗೋಗುತ್ತೆ. ತಾನು ಇಡೀ ಪ್ರಪಂಚವನ್ನು ಆಳುವ ರಾಜ ಅನ್ನೋ ಅಹಂ ಬಿಟ್ಟು ದಿಗಂಬರನಾಗಿ ಹುಚ್ಚನಂತೆ ನಿಂತಿದ್ದ ಆ ಭಗವಂತ ದತ್ತಾತ್ರೇಯರ ಪಾದಗಳಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾನೆ. ಸ್ನೇಹಿತರೆ, ಇದೇ ದತ್ತಾತ್ರೇಯರ ಅವಧೂತ ತತ್ವ. ಗುರುವಿಗಾಗಿ ನಾವು ಕಾಡು ಮೇಡು ಅಲಿಯಬೇಕಾಗಿಲ್ಲ. ನಮ್ಮ ಕಣ್ಣು ತೆರೆದರೆ ನಮ್ಮ ಮನೆಯ ಅಂಗಳದಲ್ಲಿರುವ ಮರ, ಆಕಾಶದಲ್ಲಿ ಹಾರುವ ಹಕ್ಕಿ, ಬೀಸುವ ಗಾಳಿ
ಎಲ್ಲವೂ ನಮಗೆ ಒಂದೊಂದು ಪಾಠವನ್ನು ಕಲಿಸ್ತಾ ಇರುತ್ತೆ. ಕಲಿಯುವ ಮನಸ್ಸು ನಮಗಿರಬೇಕು ಅಷ್ಟೇ. ಇದು ಕೇವಲ ಕಥೆಯಲ್ಲ, ಇದು ಮನುಷ್ಯನ ಸೈಕಾಲಜಿಯನ್ನು ಬದಲಿಸುವಂತಹ ಅಲ್ಟಿಮೇಟ್ ಮೈಂಡ್ಸೆಟ್. ಭಗವಾನ್ ದತ್ತಾತ್ರೇಯರು ಭೂಮಿಯ ಮೇಲಿನ ಮೊದಲ ಅವಧೂತರು. ಈ ಪರಂಪರೆಯಲ್ಲಿ ಮುಂದೆ ಎಂತೆಂತಹ ಅದ್ಭುತ ಮಹಾಪುರುಷರು ಬಂದರು ಗೊತ್ತಾ? ನಮ್ಮ ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನೆಲ್ಲ ಮಾತಾಡೋಣ. ಆ ಕಥೆಯನ್ನು ಕೇಳಿದ ಮೇಲೆ ನೀವು ಅಕ್ಷರಶಃ ರೋಮಾಂಚನಗೊಳ್ತೀರಿ. ಈ 24 ಗುರುಗಳಲ್ಲಿ ನಿಮಗೆ ಯಾವ ಗುರು ಪಾಠ ಅತಿ ಹೆಚ್ಚು ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಈ ಜ್ಞಾನದ ಪಯಣ ಹೀಗೆ ಮುಂದುವರಿಯಲು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ ಮತ್ತೊಂದು ಎಪಿಸೋಡ್ ಜೊತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಭಗವಾನ್ ದತ್ತಾತ್ರೇಯ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.